ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಪರ್ಧಾ ವಿವೇಕ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಕುರಿತು ನೋಡ್ತಾ ಹೋಗೋಣ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಮುಖ ಪ್ರಚಲಿತ ಘಟನೆಗಳು. ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಇದು ಬಹಳ ಉಪಯುಕ್ತ ಆಗ್ತದೆ. ಯಾವುದೇ ರೀತಿಯ ಸ್ಕಿಪ್ ಮಾಡದೆ ಈ ಕ್ಲಾಸ್ ಅನ್ನು ನೋಡ್ತಾ ಹೋಗಿ. ವಿತೌಟ್ ಟೈಮ್ ವೇಸ್ಟ್ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. ಸೀಕಲ್ ಸೆಲ್ ಅನೆಮಿಯಾ ರೋಗವನ್ನ ಈ ಕೆಳಕಂಡ ಯಾವ ವರ್ಷದ ಒಳಗಾಗಿ ನಿರ್ಮೂಲನೆ ಮಾಡಲು ಭಾರತ ಸರ್ಕಾರ ಯೋಜನೆಯನ್ನು ಹಾಕೊಂಡಿದೆ ಅಂತ ಹೇಳ್ತಾರೆ. ನೋಡಿ, ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ 2047ರ ವೇಳೆಗಾಗಿ, ಇಷ್ಟಕ್ಕೆ 2047ರ ವೇಳೆಗಾಗಿ ಇಂಪಾರ್ಟೆಂಟ್ ಸೀಕಲ್ ಸೆಲ್ ಎನ್ನುವ ಒಂದು ಅನೇಮಿಯಾ ರೋಗವನ್ನ ನಿರ್ಮೂಲನೆ ಮಾಡುವ ಒಂದು ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥದ್ದು. ಅವ್ರು ಈ ಕುರಿತು ಮಾತನಾಡಿರ್ತಕ್ಕಂಥದ್ದು. ಹಾಗಾದ್ರೆ 2025ರ ವೇಳೆಗಾಗಿ ಕ್ಷಯ ರೋಗ ಕೂಡ ಏನ್ ಮಾಡ್ಬೇಕು, ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, 2047ರ ವೇಳೆಗಾಗಿ ಸೀಕಲ್ ಸೆಲ್ ಐತಲ್ಲ, ಅನೇಮಿಯಾ ರೋಗವನ್ನು ನಿರ್ಮೂಲನೆ ಮಾಡಲು ಇರ್ತಕ್ಕಂಥ ಮಾನದಂಡವಾಗಿರ್ತಕ್ಕಂಥದ್ದು. ಇದೇನು ಅನೇಮಿಯಾ, ಸೀಕಲ್ ಸೆಲ್ ಅನೇಮಿಯಾ ಅಂತ ಕೇಳಿದ್ರೆ, ಮಾನವನ ದೇಹದ ರಕ್ತ ಯಾವಾಗಲೂ ಏನಾಗಿರುತ್ತೆ, ಪ್ಲೇಟ್ಲೆಟ್ ಲೆಕ್ಕ ಅಂದ್ರೆ ದುಂಡು ದುಂಡಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಹೊಂದಿದ್ರೆ, ಯಾವ ವ್ಯಕ್ತಿಗೆ ಸೀಕಲ್ ಸೆಲ್ ಅನೇಮಿಯಾ ರೋಗ ಇರುತ್ತೆ ನೋಡಿ, ಅವರಿಗೆ ಆ ವ್ಯಕ್ತಿಯ ಬ್ಲಡ್ ಪ್ಲೇಟ್ಲೆಟ್ಗಳು ಏನಾಗ್ತವೆ ಅಂತ ಕೇಳಿದ್ರೆ ಅರ್ಧ ಚಂದ್ರಾಕೃತಿ ಆಗ್ತವೆ. ಇದನ್ನ ಕುಡುಗೋಲು ರಕ್ತ ಕಣ ಅಂತ ಸಹ ಕರೀತಾರೆ, ಅರ್ಧ ಚಂದ್ರ ರಕ್ತ ಕಣ ಅಂತ ಕೂಡ ಕರೀತಾರ. ನೆನಪಿಟ್ಟುಕೊಳ್ಳಿ, ಇದು 2047ರ ವೇಳೆಗಾಗಿ ಇದನ್ನು ನಿರ್ಮೂಲನೆ ಮಾಡ್ಲಿಕ್ಕಾಗಿ ಭಾರತ ಸರ್ಕಾರ ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥದ್ದು. ಬಹಳ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ. ಅದರ ಜೊತೆಗೆ ಭಾರತ ದೇಶ ಐತಲ್ಲ, ಭಾರತ ಸರ್ಕಾರ 2025ರ ವೇಳೆಗಾಗಿ ಕ್ಷಯರೋಗ ನಿರ್ಮೂಲನಾ ಅಥವಾ ಕ್ಷಯರೋಗವನ್ನ ನಿರ್ಮೂಲನೆ ಮಾಡಲಿಕ್ಕೆ ಒಂದು ಟೈಮ್ ಲೈನ್ ಅನ್ನ ಹಾಕೊಂಡಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರ್ಲಿ, 2025 ಮಾರ್ಚ್, ಪ್ರತಿ ವರ್ಷ ಮಾರ್ಚ್ 25 ನಾವೇನಂತ ಆಚರಣೆ ಮಾಡ್ತೀವಿ, ಕ್ಷಯರೋಗ ನಿರ್ಮೂಲನೆ ದಿನ ಅಂತ ಆಚರಣೆ ಮಾಡ್ತೀವಿ. ಹಾಗಾದ್ರೆ ಥೀಮ್ 2026 ಏನಾಗಿತ್ತು ಅಂತ ಕೇಳಿದ್ರೆ ಎಸ್ ವಿ ಕ್ಯಾನ್ ಎಂಡ್ ದ ಟಿಬಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಟಿಬಿ ಇದೊಂದು ಬ್ಯಾಕ್ಟೀರಿಯಾನು, ಫಂಗಸ್, ವೈರಸ್ ಅಂತ ಕೇಳ್ತಾನ, ಇದೊಂದು ಬ್ಯಾಕ್ಟೀರಿಯಾ. ಇಂಪಾರ್ಟೆಂಟ್, ಟಿಬಿ ಇದೊಂದು ಏನ್ ಹೇಳಿ, ಬ್ಯಾಕ್ಟೀರಿಯಾ. ನಿಮ್ಗೆ ಗೊತ್ತಿರ್ಬೇಕು. ಅದರ ಜೊತೆಗೆ 2047ರ ವೇಳೆಗಾಗಿ ಆನಿಕಲ್ ರೋಗ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಹಾಕೊಂಡಿರ್ತಕ್ಕಂಥದ್ದು. ಕಾಲರ ಆಧಾರ ಪ್ರಗತಿಯಲ್ಲಿದೆ. ಇನ್ನು ಮಲೇರಿಯಾ 2030ರ ವೇಳೆಗಾಗಿ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಮಲೇರಿಯಾ ಇದೆಲ್ಲ ಪ್ರತಿ ವರ್ಷ ಮಲೇರಿಯಾ ದಿನ ಅಂತ ಹೇಳ್ಬಿಟ್ಟು ಏಪ್ರಿಲ್ 25 ನಾವೇನಂತ ಆಚರಣೆ ಮಾಡ್ತೀವಿ, ಮಲೇರಿಯಾ ದಿನ ಅಂತ ಏನ್ ಮಾಡ್ತೀವಿ, ಇಂಪಾರ್ಟೆಂಟ್ ಆಚರಣೆಯನ್ನ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ ಪ್ರಶ್ನೆ ಇದೆ ಅಂತ ಕೇಳಿದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ತನ್ನ ರೆಪೋ ದರವನ್ನ -0.25 ಕಡಿತಗೊಳಿಸಿದ ನಂತರ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ರೆಪೋ ದರ ಎಷ್ಟಿದೆ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರೆ -5.25% ಏನಾಗಿದೆ ಅಂತ ಕೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಪ್ರತಿಶತ ರೆಪೋ ದರ ಇದೆ. ಹಾಗಾದ್ರೆ ರೆಪೋ ದರ ಅಂತಂದ್ರೆ ಏನು, ರಿವರ್ಸ್ ರೆಪೋ ದರ ಅಂತಂದ್ರೆ ಏನು, ನಗದು ಮೀಸಲು ಅನುಪಾತ ಅಂತಂದ್ರೆ ಏನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಿನ್ನೆಲೆ ಏನು, ಅವೆಲ್ಲವನ್ನು ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಶಿಫಾರಸು ಮಾಡಿರ್ತಕ್ಕಂಥದ್ದು ಯಾವ ಒಂದು ಸಮಿತಿ ಅಂತ ಕೇಳಿದ್ರೆ ಯಂಗ್ ಎಲ್ಟನ್ ಸಮಿತಿ ಅಂತ ಬರುತ್ತೆ. ಇದೇ ನೋಡಿ, 1926ರ ವೇಳೆಗೆ ಇಲ್ಟನ್ ಯಂಗ್ ಆಯೋಗ ಏನ್ ಮಾಡುತ್ತಾ, ರಾಯಲ್ ಕಮಿಷನ್ ಆಫ್ ಇಂಡಿಯಾ ಕರೆನ್ಸಿ ಅಂಡ್ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಕಮಿಷನ್ ಬರುತ್ತೆ. ಅದರ ಅನ್ವಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪರಿಕಲ್ಪನೆ ಹುಟ್ಟುಕೊಳ್ಳುತ್ತೆ. ಅದರ ಜೊತೆಗೆ ನಿಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ದಿ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ. ಇಂಡಿಯನ್ ರುಪಿ ಈ ಕೃತಿಯಲ್ಲಿ ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪರಿಕಲ್ಪನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಾರೆ. ಅದರ ಅನ್ವಯದಂತೆ ಇದು ಎಷ್ಟಾಗಿ ಬರೀತಾರೆ ಈ ಕೃತಿಯನ್ನ ಅಂತ ಕೇಳಿದ್ರೆ 1932ರಲ್ಲಿ ಬರೀತಾರೆ. 1934ರ ಭಾರತ ಸರ್ಕಾರದ ಕಾಯ್ದೆಯ ಅನ್ವಯ 1935 ಏಪ್ರಿಲ್ 1ಕ್ಕೆ ಏಪ್ರಿಲ್ 1ಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗ್ತದೆ, ಎಸ್ಟಾಬ್ಲಿಷ್ ಆಗ್ತದೆ. ಇದರ ಮೊದಲ ಕೇಂದ್ರ ಕಚೇರಿ 1937ರ ಹಿಂದೆ ಇದು ಕಲ್ಕತ್ತಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿತ್ತು. ಪ್ರಸ್ತುತ ಇಂಪಾರ್ಟೆಂಟ್, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಮುಂಬೈಯಲ್ಲಿ ಕಂಡು ಬರುತ್ತಾ. ಇದರ ಕೇಂದ್ರ ಕಚೇರಿ ಇದು ಸ್ಥಾಪನೆಯಾಗಬೇಕಾದ್ರೆ ಇದರ ಕೇಂದ್ರ ಮೂಲ ಬೆಲೆ ಎಷ್ಟಿತ್ತು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಇದರ ಮೂಲ ಬೆಲೆ 5 ಕೋಟಿ ರೂಪಾಯಿ ಮೂಲ ಬೆಲೆಯೊಂದಿಗೆ ಇದು ಸ್ಥಾಪನೆ ಆಗ್ತದ. ನಿಮಗೆ ಗೊತ್ತಿರಬೇಕು, 1949ರ ಜನವರಿ 1ಕ್ಕೆ ಇದು ರಾಷ್ಟ್ರೀಕರಣಗೊಳ್ತದೆ. ಅರ್ಥ ಆಗ್ತದ? ಇದು ರಾಷ್ಟ್ರೀಕರಣಗೊಳ್ತದೆ. ರಾಷ್ಟ್ರೀಕರಣಗೊಳ್ಳುವುದರ ಜೊತೆಗೆ
ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನು ಈಗಾಗಲೇ ಹೇಳಿದ್ದೀನಿ, 1937ಕ್ಕೆ ಇದರ ಕೇಂದ್ರ ಕಚೇರಿ ಬದಲಾಗ್ತದ. ನೆನ್ಪಿಟ್ಟುಕೊಳ್ಳಿ, 1948ರ ವೇಳೆಗಾಗಿ 1948ರ ವೇಳೆಗಾಗಿ ಇದು ನಾಟ್ ಓನ್ಲಿ ಭಾರತದ ಕೇಂದ್ರ ಕಚೇರಿ ಆಗಿದ್ದಿಲ್ಲ, ಕೇಂದ್ರ ಬ್ಯಾಂಕ್ ಆಗಿದ್ದಿಲ್ಲ. ಮಯನ್ಮಾರ್ ಅಥವಾ ಬರ್ಮದ ಕೇಂದ್ರ ಕಚೇರಿಯಾಗಿತ್ತು, ಕೇಂದ್ರ ಬ್ಯಾಂಕ್ ಆಗಿತ್ತು. ಪಾಕಿಸ್ತಾನದ್ದು ಸಹ ಕೇಂದ್ರ ಬ್ಯಾಂಕ್ ಆಗಿತ್ತು. ಶ್ರೀಲಂಕಾದ್ದು ಸಹ ಏನಾಗಿತ್ತು, ಇದು ಕೇಂದ್ರ ಬ್ಯಾಂಕ್ ಆಗಿತ್ತು. ಶ್ರೀಲಂಕಾ 1948ಕ್ಕೆ ಭಾರತ ದೇಶದಿಂದ ಇದರಲ್ಲಿ ಬಿಡುಗಡೆಗೊಳ್ಳುತ್ತದೆ. ಇನ್ನು ಬಾಂಗ್ಲಾದೇಶ 1971ಕ್ಕೆ ಬಿಡುಗಡೆಗೊಳ್ಳುತ್ತದೆ. ಇನ್ನು ಪಾಕಿಸ್ತಾನ 1948ಕ್ಕೆ ಬಿಡುಗಡೆಗೊಳ್ಳುವುದರ ಜೊತೆಗೆ ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಅನ್ನು ಏನ್ ಮಾಡೋದಾಗ್ತದೆ, ಇಂಪಾರ್ಟೆಂಟ್, ಅವರು ಬಿಡುಗಡೆಗೊಳಿಸ್ತಾರೆ. ಸೊ ಇದು ಗೊತ್ತಿಲ್ಲ, ಅದರ ಯಾವಾಗ ನಮ್ಮಿಂದ ವಿಭಾಗ ಆಯ್ತು ಅಂತ ಕೂಡ ಏನ್ ಮಾಡಿದಾರೆ ಕೇಳಿದಾರೆ ಎಕ್ಸಾಮ್ಗೆ. ಸೊ ಇದು ಗೊತ್ತಿರ್ಬೇಕ. ಇನ್ನು 1935ರಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಕೇಂದ್ರ ಕಚೇರಿ ಐತಲ್ಲ, ಕೇಂದ್ರ ಬ್ಯಾಂಕ್ ಐತಲ್ಲ, ಅದರ ಮೊದಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಕ್ಕೆ ಮೊದಲ ಗವರ್ನರ್ ಯಾರಾದ್ರು ಅಂತ ಕೇಳಿದ್ರೆ ನೆನ್ಪಿಡಿ ಓ ಸ್ಮಿತ್ ಆಗ್ತಾರೆ. ಯಾವ ದೇಶದವರು? ಆಸ್ಟ್ರೇಲಿಯಾ ದೇಶದವರು. ಹಾಗಾದ್ರೆ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸರ್ CD ದೇಶಮುಖ್ ಅವರು ಆಗ್ತಾರೆ. ಇನ್ನು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕನ್ನಡಿಗ ನೆನ್ಪಿಟ್ಟುಕೊಳ್ಳಿ ಬೆನಗಲ್ ರಾಮರಾವ್ ಅವರು ಏನಾಗ್ತಾರೆ, ಇಂಪಾರ್ಟೆಂಟ್, RBIನ ಅತಿ ದೀರ್ಘಾವಧಿಯ ಗವರ್ನರ್ ಆಗಿ ಕೆಲಸವನ್ನು ಮಾಡ್ತಾರೆ. ಪ್ರಧಾನಮಂತ್ರಿಯಾಗಿದ್ದ ಏಕೈಕ ಗವರ್ನರ್ ಯಾರಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಈತನನ್ನ ಭಾರತದ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಕರೀತಾರೆ. ಇನ್ನು ಪ್ರಸ್ತುತ ಗವರ್ನರ್ ಇದ್ದಾರೆ ಶಕ್ತಿಕಾಂತ್ ದಾಸ್ ಅವರು. 25ನೇ ಗವರ್ನರ್ ಆಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದೆ ನೋಡ್ತಾ. ಸೊ ಇದು ನೆನ್ಪಿಟ್ಕೊಳ್ಳಿ, 2000 ನೋಟುಗಳವರೆಗೂ ಇದು ಏನ್ ಮಾಡ್ತದ, ಟಂಕಣಿಯನ್ನ ಮಾಡ್ತದ. ಆದರೆ ₹1 ನಾಣ್ಯವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐತಲ್ಲ, ಅದು ತನ್ನ ₹1 ನಾಣ್ಯವನ್ನ ಏನ್ ಮಾಡಂಗಿಲ್ಲ, ಪ್ರಕಟಣೆ ಮಾಡೋದಿಲ್ಲ. ಇದನ್ನ ಯಾರು ಪ್ರಕಟಣೆ ಮಾಡ್ತಾರೆ ಅಂತ ಕೇಳಿದ್ರೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಏನ್ ಮಾಡುತ್ತಾ, ಟಂಕಿಸಿದರೆ ಅದರ ಚಲಾವಣೆ ಮಾತ್ರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತಾ. ಉಳಿದ ₹2 ಇಂದ ₹2000ವರೆಗಿನ ನೋಟು ಮತ್ತು ನಾಣ್ಯಗಳನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವೇ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಮುದ್ರಣ ಮಾಡಿ ಚಲಾವಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತಾ. ಇನ್ನು ಇದು ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತಾ, ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಿ ಬ್ಯಾಂಕ್ಗಳಿಗೆ ಏಜೆಂಟ್ ಆಗಿ ಕೆಲಸ ಮಾಡುತ್ತಾ, ಇನ್ನು ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತಾ, ದೇಶದ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳ ಖಾತೆ ನಿರ್ವಹಣೆ ಮತ್ತು ಒಂದು ವೇಳೆ ಆ ಒಂದು ಬ್ಯಾಂಕ್ಗಳು ಆಪತ್ಕಾಲಕ್ಕೆ ಉಂಟಾದ್ರೆ ಇದು ಆಪತ್ ಬಾಂಧವನಾಗಿ ಕೆಲಸವನ್ನ ಮಾಡುತ್ತಾ, ವಿದೇಶಿ ವಿನಿಮಯ ರಕ್ಷಕನಾಗಿ ಕೆಲಸ ಮಾಡುವುದರ ಜೊತೆಗೆ ಭಾರತದ ರೂಪಾಯಿಯನ್ನು ಏನ್ ಮಾಡಲಾಗುತ್ತೆ, ಇಂಪಾರ್ಟೆಂಟ್, ಇದು ಸಂರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡುತ್ತೆ. ನಿಮ್ಗೆ ಗೊತ್ತಿರಬೇಕು, ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಇದೆ ನೋಡ್ತಾ ಹೋಗೋಣ. ಸೊ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನಾನಾಗ್ಲೇ ಹೇಳಿದೆ ನಿಮ್ಗೆ ರೆಪೋ ದರ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರಬೇಕು. ಭಾರತ ದೇಶದ ವಾಣಿಜ್ಯ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುವ ಅಲ್ಪಾವಧಿಯ ಸಾಲದ ಮೇಲಿನ ಬಡ್ಡಿಯನ್ನು ನಾವೇನಂತ ಕರಿತೀವಿ, ಇಂಪಾರ್ಟೆಂಟ್, ರೆಪೋ ರೇಟ್ ಅಂತ ಕರಿತೀವಿ. ಇನ್ನು ರಿವರ್ಸ್ ರೆಪೋ ಅಂತ ಬರುತ್ತೆ. ರಿವರ್ಸ್ ರೆಪೋ ಅಂತಂದ್ರೆ ಏನಂತ ಕೇಳಿದ್ರೆ, ಸೊ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಹೆಚ್ಚುವರಿ ಹಣವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇಟ್ಟಾಗ, ಡೆಪಾಸಿಟ್ ಮಾಡಿದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡುವ ಬಡ್ಡಿ ದರವನ್ನು ನಾವೇನಂತ ಕೇಳ್ತೀವಿ, ರಿವರ್ಸ್ ರೆಪೋ ಅಂತ ಕರಿತೀವಿ. ಇನ್ನು ನಗದು ಮೀಸಲು ಅನುಪಾತ ಅಂತ ಕರೀತಾರೆ, ಇಲ್ಲಿ ಇಂಗ್ಲಿಷ್ ನಲ್ಲಿ CRR ಅಂತ ಕರೀತಾರೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಫುಲ್ ಫಾರ್ಮ್ ಆಫ್ CRR ಅಂತ ಕೂಡ ಎಕ್ಸಾಮ್ಗೆ ಕೇಳಿದಾನ. ಕ್ಯಾಶ್ ರಿಸರ್ವ್ ರೇಷಿಯೋ. ಬ್ಯಾಂಕ್ಗಳು ಏನ್ ಮಾಡ್ತಾವ, ತಮ್ಮ ಒಟ್ಟು ಠೇವಣಿಯ ನಿರ್ದಿಷ್ಟ ಶೇಕಡವಾರು ಹಣವನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಗದಿ ರೂಪದಲ್ಲಿ ಇಡಬೇಕಾದ ಕಡ್ಡಾಯ ನಿಯಮವನ್ನ ನಾವೇನಂತ ಕರಿತೀವಿ, ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ಇನ್ನು ಶಾಸನಬದ್ಧ ದ್ರವ್ಯತೆ ಅನುಪಾತ ಅಂತ ಕರೀತಾರ. ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಹೇಳ್ಬಿಟ್ಟು ಕರೀತಾರ. ಇದರ ಉದ್ದೇಶ ಏನಂತ ಕೇಳಿದ್ರೆ, ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯ ನಿರ್ದಿಷ್ಟ ಭಾಗವನ್ನ ತಮ್ಮ ಬಳಿಯೇ ಅಥವಾ ಚಿನ್ನ ಆಗಿರ್ಬೋದು, ನಗದು ಆಗಿರ್ಬೋದು, ಅಥವಾ ಸರ್ಕಾರಿ ಸೆಕ್ಯೂರಿಟಿಗಳ ರೂಪದಲ್ಲಿ ಇಟ್ಟುಕೊಳ್ಳಬೇಕಾದ ಕಡ್ಡಾಯ ನಿಯಮವನ್ನು ನಾವೇನಂತ ಕರಿತೀವಿ, ಸ್ಟ್ಯಾಟ್ಯುಟರಿ ಲಿಕ್ವಿಡಿ ರೇಷಿಯೋ ಅಂತ ಏನ್ ಮಾಡ್ತೀವಿ, ಕರೀತಾ ಬರ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಏನ್ ಪ್ರಶ್ನೆ ನೆಕ್ಸ್ಟ್, ಇತ್ತೀಚೆಗೆ ಈ ಕೆಳಕಂಡ ಯಾವ ರಾಷ್ಟ್ರ ಒಪೆಕ್ ಸಂಸ್ಥೆಯಿಂದ ಹೊರ ಬಂದಿದೆ? ನೋಡಿ, ಬಹಳ ಇಂಪಾರ್ಟೆಂಟ್ ಇದು. ಯಾಕೆ ಅಂತ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋದು. ಮತ್ತೆ ಅದು ಖಂಡಿತವಾಗ್ಲೂ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ಓಕೆ, ಸೊ VA ಆಗಿರ್ಬೋದು, ಇವೆಲ್ಲದಕ್ಕೂ ಏನಾಗ್ತದೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗ್ತದ. ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನ್ ಮಾಡ್ತು ಅಂತ ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಪೆಕ್ ಸಂಸ್ಥೆಯಿಂದ ಏನಾಗ್ತದೆ, ಹೊರ ಬರ್ತದೆ. ಸೊ ಒಪೆಕ್ ಅಂತಂದ್ರೆ ಏನಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ಸೊ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಹಾಗಾದ್ರೆ ಈ ಒಂದು ಒಪೆಕ್ನ ಸಂಸ್ಥಾಪಕ ರಾಷ್ಟ್ರಗಳ ಬಗ್ಗೆ ಕೂಡ ನಾವೇನ್ ಮಾಡ್ಬೇಕು, ಇಂಪಾರ್ಟೆಂಟ್ ನೋಡ್ತಾ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ, ಇರಾಕ್ ಸಂಸ್ಥಾಪಕ ರಾಷ್ಟ್ರ, ಇರಾನ್ ಸಂಸ್ಥಾಪಕ ರಾಷ್ಟ್ರ, ಕುವೈತ, ಕತಾರ, UAE, ಸೌದಿ ಅರೇಬಿಯಾ, ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ
ಸೊ ವೆನಿಜುವೆಲಾ ಇವೆಲ್ಲವೂ ಏನಂತ ಕೇಳಿದ್ರೆ ಇಂಪಾರ್ಟೆಂಟ್ ಆ ಒಪೆಕ್ಕಿನ ಸಂಸ್ಥಾಪಕ ರಾಷ್ಟ್ರವಾಗಿ ಗುರುತಿಸಿಕೊಳ್ತದ. ನೆನ್ಪಿಟ್ಕೊಳ್ಳಿ 2016ಕ್ಕೆ ಒಪೆಕ್ ಪ್ಲಸ್ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ದೇಶಗಳು ಏನಾಗ್ತವೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಕೆಲವೊಂದು ದೇಶಗಳು ಸೇರ್ಪಡೆಗೊಳ್ತವೆ. ಅದಕ್ಕಾಗಿ ಒಪೆಕ್ ಪ್ಲಸ್ ರಾಷ್ಟ್ರಗಳಂತ ಹೇಳ್ಬಿಟ್ಟು ನೋಡ್ತೇವೆ. ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಗ್ತದೆ ಅಂತ ಕೇಳಿದ್ರೆ 1960ಕ್ಕೆ ಸ್ಥಾಪನೆ ಮಾಡಲಾಗ್ತದೆ. ಓಕೆ, ಇದನ್ನ 1960ಕ್ಕೆ ಸ್ಥಾಪನೆ ಮಾಡಲಾಗ್ತದ. ಸೊ ಮೋರ್ ಇಂಪಾರ್ಟೆಂಟ್ ಇದರಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋಣ. ಯಾವಾಗೆಲ್ಲ ಏನು ಸ್ಥಾಪನೆ ಆಯ್ತು ಅಂತ ಹೇಳ್ಬಿಟ್ಟು ನೋಡಿ. ಪೆಟ್ರೋಲಿಯಂ ಅನ್ನ ರಫ್ತು ಮಾಡುವ ದೇಶಗಳ ಸಂಘಟನೆ ಅಂತ ಕರಿತೀವಿ, ಅಥವಾ ಒಪೆಕ್ ಅಂತ ಕರಿತೀವಿ. ಏನೇ ಒಪೆಕ್ ಅಂತಂದ್ರೆ ಆರ್ಗನೈಸೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ನಾನು ಆಗ್ಲೇ ಹೇಳಿದಂತೆ 1960ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗ್ತದ. ಇದು ಸೆಪ್ಟೆಂಬರ್ 14 1960ಕ್ಕೆ ಏನಾಗ್ತದ, ಇರಾಕಿನ ಬಾಗ್ದಾದಲ್ಲಿ ಇದರ ಸ್ಥಾಪನೆ ಆಗಿದ್ರೆ. ಇದರ ಸ್ಥಾಪಕ ಸದಸ್ಯ ರಾಷ್ಟ್ರಗಳನ್ನು ನೋಡಿದರೆ ಇರಾಕ್, ಕುವೈತ, ಸೌದಿ ಅರೇಬಿಯಾ ಮತ್ತು ವೆನಿಜುವೆಲಾ. ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಇಷ್ಟು ರಾಷ್ಟ್ರಗಳು ಏನಾಗ್ತವೆ, ಸಂಸ್ಥಾಪಕ ರಾಷ್ಟ್ರಗಳಾಗ್ತವೆ. ಆದರೆ 2016ಕ್ಕೆ ಪ್ಲಸ್ ರಷ್ಯಾ ಸೇರಿದಂತೆ ಇತರ ಪ್ರಮುಖ ರಾಷ್ಟ್ರಗಳು, ತೈಲ ಉತ್ಪಾದಕ ರಾಷ್ಟ್ರಗಳು ಏನಾಗ್ತದೆ, ಮೈತ್ರಿ ಮಾಡಿಕೊಳ್ಳುವುದರ ಮೂಲಕ ಇದು ಒಪೆಕ್ನ ಪ್ಲಸ್ ಕಂಟ್ರಿಯಾಗಿ ಗುರುತಿಸಿಕೊಳ್ತಾವ. ಒಪೆಕ್ನ ಪ್ಲಸ್ ಕಂಟ್ರಿಗಳಾಗಿ ಏನಾಗ್ತದೆ, ಇಂಪಾರ್ಟೆಂಟ್ ಗುರುತಿಸಿಕೊಳ್ತದೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ. ಸೊ ಜುಜೆಲಾ ಸುರಂಗ ಯೋಜನೆಯ ಮೂಲಕ ಜಮ್ಮು ಮತ್ತು ಕಾಶ್ಮೀರದೊಂದಿಗೆ ಯಾವ ಪ್ರದೇಶ ಸರ್ವ ಋತು ಸಂಪರ್ಕವನ್ನು ಪಡೆಯಲಿದೆ? ನೋಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಲಡಾಖ್ ಐತಲ್ಲ, ಜಮ್ಮು ಕಾಶ್ಮೀರದ ಜುಜೆಲ್ ಸುರಂಗದಿಂದ ಲಡಾಖ್ ಏನಾಗ್ತದೆ ಅಂತ ಕೇಳಿದ್ರೆ ಇದು ಸರ್ವ ಋತು ಸಂಪರ್ಕವನ್ನು ಕುಡಿತದ. ಓಕೆ, ಸೊ ಇದು ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ದ ಲಾಂಗೆಸ್ಟ್ ಡೈರೆಕ್ಷನಲ್ ದ ಸಿಂಗಲ್ ಟ್ಯೂಬ್ ರೂಟ್ ಟನಲ್ ಆಗಿ ಇದು ಏನಾಗ್ತದೆ, ಗುರುತಿಸಿಕೊಳ್ತದ. ಸೊ ಶ್ರೀನಗರದಿಂದ ಲಡಾಖಿನ ಲೇಹದವರೆಗೂ ಏನಾಗ್ತದೆ, ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ವರ್ಷದ ಅಷ್ಟು ದಿನಗಳು ಇದು ಏನಾಗಿರುತ್ತೆ, ಇಂಪಾರ್ಟೆಂಟ್ ಸೇವೆಗೆ ತನ್ನನ್ನು ತಾನು ತೆಗೆದುಕೊಂಡಿರ್ತದ. ಇದರ ಒಟ್ಟು ದೂರ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್, 14.15 ಮೀಟರ್ ಏನಾಗಿರುತ್ತೆ ಇರ್ತಕ್ಕಂಥದ್ದು ಇದು. ಸೊ ಎಷ್ಟಿದೆ, ಸೊ ಇಂಪಾರ್ಟೆಂಟ್ 14 ಕಿಲೋಮೀಟರ್ ಅಂತರ ಇರ್ತಕ್ಕಂಥದ್ದು. ಸೊ ನಿಮಗೆ ಗೊತ್ತಿರ್ಲಿ. ಸೊ ಟು ಬಿ ಬಿಲ್ಟ್ ಎಟ್ ದ ಜೊಜಿಲಾ ಪಾಸ್ ಆನ್ ಶ್ರೀನಗರ್, ಕಾರ್ಗಿಲ ಟು ಲೇಹ. ಓಕೆ, ಸೊ ಇದು ಎಷ್ಟಪ್ಪ ಅಂತ ಕೇಳಿದ್ರೆ 11,578 ಫೀಟ್ ಏನಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಇದರ ಒಟ್ಟಾರೆ ವೆಚ್ಚ ಎಷ್ಟಾಗಿದೆ, 6,809 ಕೋಟಿ ರೂಪಾಯಿ ಇದಕ್ಕೆ ಏನಾಗಿದೆ, ನಿರ್ಮಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ 5 ವರ್ಷಗಳು ಇದನ್ನ ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಬಿಲ್ಡ್ ಮಾಡಿರ್ತಕ್ಕಂಥದ್ದು. ಸೊ ಎಕ್ಸಾಮ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇದರ ಬಗ್ಗೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಏನ್ ಕೇಳ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ನೋಡಿ. ಸೊ ಈ ಜೊಜಿಲಾ ಸುರಂಗ ಐತಲ್ಲ, ಈ ಯೋಜನೆ ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಿಂದ ಲಡಾಖ್ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಸೊ ಇದರ ಮೂಲಸೌಕರ್ಯ ಅಭಿವೃದ್ಧಿ ನೋಡಿದ್ರೆ ರಾಷ್ಟ್ರೀಯ NH1 ನಲ್ಲಿ, ನ್ಯಾಷನಲ್ ಹೈವೇ 1ರಲ್ಲಿ ಸೊ ಇಂಪಾರ್ಟೆಂಟ್ ಬಾಲ್ವಾಲ್ ಮತ್ತು ಮೀನ್ಮಾರ್ಗದ ನಡುವೆ ಸುಮಾರು 14 ಕಿಲೋಮೀಟರ್ ವಿಸ್ತರಿಸತಕ್ಕಂಥ ಸುರಂಗ ಇದು. ಈ ಯೋಜನೆ ಸೋನಮಾರ್ಗ ಮತ್ತು ಮೀನ್ಮಾರ್ಗ ನಡುವಿನ ಪ್ರಯಾಣವನ್ನ 2 ಗಂಟೆಗಳ ಕಾಲ ಏನಾಗ್ತದೆ, 2 ಗಂಟೆ ಇರೋದನ್ನ ಕೇವಲ 30 ನಿಮಿಷಕ್ಕೆ ಇದು ರಿಡ್ಯೂಸ್ ಮಾಡ್ತದೆ. ವರ್ಷದ ಯಾವುದೇ ಋತುವಿನಲ್ಲಿ ಇದೇನಾಗಿರ್ತಕ್ಕಂಥದ್ದು ನಮಗೆ ಸಂಪರ್ಕಕ್ಕೆ ಸಹಾಯವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತಾ. ಸೊ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಜೂನ್ 2026ರಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಹೈಕಮಿಷನರ್ ಆಗಿ ಯಾರು ಅಧಿಕಾರ ವಹಿಸಿಕೊಂಡರು? ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ದಿನೇಶ್ ತ್ರಿವೇದಿ ಅವರು ಏನ್ ಮಾಡ್ತಾರೆ, ಇಂಪಾರ್ಟೆಂಟ್ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಜೊತೆಗೆ ಭಾರತದ ಹೈಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಾರೆ. ಹಾಗಾದ್ರೆ ಬಾಂಗ್ಲಾದೇಶ ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಭಾರತ ದೇಶದೊಂದಿಗೆ 4,096 ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಅತ್ಯಂತ ದೀರ್ಘಾವಧಿಯ ಒಂದು ಗಡಿಯನ್ನ ಹಂಚಿಕೊಳ್ಳುವ ರಾಷ್ಟ್ರವಾಗಿ ನಾವು ಏನ್ ಮಾಡ್ತೀವಿ, ಇದು ಗುರುತಿಸಿಕೊಳ್ತೀವಿ. 1971ಕ್ಕೆ ಇದು ಏನಾಗ್ತದೆ ಅಂತ ಕೇಳಿದ್ರೆ ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಭಾರತ ದೇಶದ ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರು ಇದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸ್ವತಂತ್ರಗೊಳಿಸುವುದರ ಜೊತೆಗೆ ಬಾಂಗ್ಲಾವನ್ನ ರಿಪಬ್ಲಿಕ್ ಆಫ್ ಬಾಂಗ್ಲಾ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡ್ತಾರೆ. ಆ ರೀತಿ ಘೋಷಣೆ ಮಾಡಿ ಸ್ವತಂತ್ರವನ್ನ ಕಲ್ಪಿಸಿದರ ಬಾಂಗ್ಲಾದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದೇಶದ ಮೊಟ್ಟ ಮೊದಲ ಬಾಂಗ್ಲಾದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ನೇಮಕವನ್ನ ಮಾಡ್ತಾರೆ. ಓಕೆ, ಸೊ ಮೋರ್ ಇಂಪಾರ್ಟೆಂಟ್. ಸೊ ಬಾಂಗ್ಲಾದೇಶದೊಂದಿಗೆ ಭಾರತ ದೇಶ ಮತ್ತು ಬಾಂಗ್ಲಾದೇಶದೊಂದಿಗೆ ತಿಸ್ತಾ ನದಿ ಏನಾಗ್ತದೆ ಅಂತ ಕೇಳಿದ್ರೆ ಒಪ್ಪಂದವನ್ನು ಮಾಡಿರ್ತಕ್ಕಂಥದ್ದು. ಪರಕ್ಕ ಅಣೆಕಟ್ಟು ಯಾವ 2 ರಾಷ್ಟ್ರಗಳ ನಡುವಿನ ವಿವಾದ ಅಂತ ಹೇಳ್ಬಿಟ್ಟು ಎಕ್ಸಾಮ್ಗೆ ಕೇಳಿದಾರ. ಪರಕ್ಕ ಅಣೆಕಟ್ಟು ಸಹ 1994ರಿಂದ ಅಂದಿನ ಪ್ರಧಾನಮಂತ್ರಿ ದೇವೇಗೌಡ ಅವರಿಂದ ಏನಾಗಿರ್ತಕ್ಕಂಥದ್ದು ಒಪ್ಪಂದ ಆಗಿರ್ತಕ್ಕಂಥದ್ದು.
ಸೊ ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಈ ಈ ಸದ್ಯ ಸುದ್ದಿಯಲ್ಲಿ ಇರ್ಲಿಕ್ಕೆ ಪ್ರಮುಖ ಕಾರಣ ಬಾಂಗ್ಲಾದೇಶದ ಭಾರತದ ಹೈ ಕಮಿಷನರ್ ಆಗಿ ಯಾರು ನೇಮಕಾಗ್ಯಾರ? ಸೊ ಇಂಪಾರ್ಟೆಂಟ್ ದಿನೇಶ್ ತ್ರಿವೇದಿ ಅವರ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಜೂನ್ 2026ರಲ್ಲಿ ಯಾವ ಹುಲಿ ಅಭಯಾರಣ್ಯದಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆ ASI, ಓಕೆ, ಸೊ ASI ಅವರು ಏನ್ ಮಾಡಿದಾರ ಅಂತಂದ್ರೆ ಸಮೀಕ್ಷೆಯನ್ನ ಮಾಡಿದಾರ. ಅಲ್ಲಿ 25ಕ್ಕೂ ಹೆಚ್ಚಿನ ಶಾಸನಗಳು ಮತ್ತು ಪ್ರಾಚೀನ ಶಿಲಾಕಲೆಗಳನ್ನು ಕಂಡುಹಿಡಿಯಲಾಗಿದೆ. ಎಲ್ಲಿ ಅಂತ ಕೇಳಿದ್ರೆ ನಲ್ಲಮಲ್ಲ ಫಾರೆಸ್ಟ್ ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸುಮಾರು ಎಷ್ಟನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಕೇಳಿದ್ರೆ 13 ಇಲ್ಲವೇ 14ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 13 ಇಲ್ಲವೇ 14ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸನಗಳು ಏನಾಗಿವೆ ಅಂತ ಕೇಳಿದ್ರೆ ಅಲ್ಲಿ ದೊರೆತಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನಲ್ಲಮಲ್ಲ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ನಲ್ಲಮಲ್ಲ ಫಾರೆಸ್ಟ್ ಇದು 2 ರಾಜ್ಯಗಳ ನಡುವೆ ಕಂಡು ಬರ್ತಕ್ಕಂಥ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಮುಖ ಕಾಡಾಗಿರ್ತದ. ಯಾವ 2 ರಾಜ್ಯಗಳು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ನಡುವೆ. ಇದು ದಕ್ಷಿಣ ಭಾರತದ ಪೂರ್ವ ಘಟ್ಟಗಳ ಈಸ್ಟರ್ನ್ ಘಾಟ್ಸ್ ಗಳಲ್ಲಿ ಕಂಡು ಬರ್ತಕ್ಕಂತ ಒಂದು ಪ್ರಮುಖ ಒಂದು ಫಾರೆಸ್ಟ್ ಆಗಿರ್ತದ. ಇದರ ಜಿಲ್ಲೆಗಳು ನೋಡೋದಾದ್ರೆ ಕರ್ನೂಲ್, ಗುಂಟೂರು, ಪ್ರಕಾಶಂ, ಕಡಪ, ತೆಲಂಗಾಣದ ಮಹಬೂಬ್ ನಗರ, ನೆಲ್ಕೊಂಡ ಜಿಲ್ಲೆಗಳಲ್ಲಿ ಕೂಡ ಏನಾಗ್ತದೆ ಇದು ವ್ಯಾಪ್ತಿ ಪ್ರದೇಶವನ್ನು ಹೊಂದಿದೆ. ಇಲ್ಲಿ ಪ್ರಮುಖವಾಗಿ ಕೃಷ್ಣಾ ನದಿ ಹರಿಯುತ್ತದೆ. ಓಕೆ, ಕೃಷ್ಣಾ ನದಿ ಹರಿಯುವುದರ ಮೂಲಕ ಈ ನಲ್ಲಮಲ್ಲ ಫಾರೆಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಈ ನಲ್ಲಮಲ್ಲ ಫಾರೆಸ್ಟ್ ನಲ್ಲಿ ನಾಗಾರ್ಜುನ ಸಾಗರ ಏನಾಗ್ತದೆ? ನಾಗಾರ್ಜುನ ಸಾಗರ ಒಂದು ಶ್ರೀಶೈಲಂ ನಲ್ಲಿ ಕಂಡು ಬರತಕ್ಕಂತ ಹುಲಿ ಮೀಸಲು ಪ್ರದೇಶ ಕಂಡು ಬರುತ್ತೆ. ನಾಗಾರ್ಜುನ ಸಾಗರ ಅಂತ ಹೇಳಿ ನಿಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂತ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ರೆ ಅದು ಇಂಪಾರ್ಟೆಂಟ್ ನಾಗಾರ್ಜುನ ಸಾಗರ ಹುಲಿ ಮೀಸಲು ಪ್ರದೇಶ. ಇನ್ನು ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಕಂಡು ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಪ್ರಾಣಿಗಳು ಕಂಡು ಬರ್ತವೆ. ಹುಲಿ ಚಿರತೆ, ಕೃಷ್ಣ ಮೃಗಗಳು, ಬ್ಲಾಕ್ ಬಾರ್ಕ್, ಕರಡಿ, ಚುಕ್ಕೆ ಜಿಂಕೆ ಈ ತರ ಒಂದು ಇದು ಕಂಡು ಬರುತ್ತೆ. ಸೊ ಇಲ್ಲಿ ಶ್ರೀಗಂಧ, ರಕ್ತ ಚಂದನ ಅಧಿಕವಾಗಿರ್ತಕ್ಕಂಥದ್ದು ಕೂಡ ಏನಾಗ್ತದೆ ಇಂಪಾರ್ಟೆಂಟ್ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಜೂನ್ 30, 2026ರಿಂದ ಜಾರಿಗೆ ಬರುವಂತೆ ಭಾರತ ಸರ್ಕಾರವು ಮುಂದಿನ ಸೇನಾ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಲೆಫ್ಟಿನೆಂಟ್ ಜನರಲ್ ಧೀರಜ್ ಸಿಂಗ್ ಅವರನ್ನು ಏನ್ ಮಾಡಲಾಗಿದೆ? ಇಂಪಾರ್ಟೆಂಟ್ ಭಾರತದ ನೂತನ ಭೂಪಡೆಯ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಪ್ರಸ್ತುತ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು ಯಾರೆಲ್ಲ ಅಂತ ಕೇಳಿದ್ರೆ ನೆನಪಿಗಳು ತ್ರೀ ಪಡೆಗಳ ಒಕ್ಕೂಟ ಅಥವಾ CDS ಅಂತ ಕರಿತೀವಿ. ಓಕೆ, CDS ಅಂತಂದ್ರೆ ನಿಮಗೆ ಗೊತ್ತಿರಲಿ ಸೆಂಟ್ರಲ್ ಡಿಫೆನ್ಸ್ ಸ್ಟಾಫ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ಈಗ ಸದ್ಯ ಜನರಲ್ NS ರಾಜಸುಬ್ರಹ್ಮಣ್ಯ ಅವರನ್ನ ಆಯ್ಕೆ ಮಾಡಲಾಗಿದೆ ನೂತನ CDS ಆಗಿ. ಭಾರತದ 3ನೇ CDS ಆಗಿ ಇವರು ಆಯ್ಕೆ ಆಗಿದ್ರು. ಮೊದಲ CDS ಯಾರಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ ಬಿಪಿನ್ ರಾವತ್. ಓಕೆ, ನೆಕ್ಸ್ಟ್ ಅನಿಲ್ ಚೌಹಾಣ್. ಓಕೆ, ಈಗ ಸದ್ಯ NS ರಾಜಸುಬ್ರಹ್ಮಣ್ಯ. ಇನ್ನು ಭೂಸೇನೆ ಪಡೆಯ ನೂತನ ಮುಖ್ಯಸ್ಥರನ್ನಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನ ನೇಮಕ ಮಾಡಲಾಗಿದೆ. ಜೂನ್ 30ರಿಂದ ಇವರು ಏನಾಗ್ತಾರೆ ಇಂಪಾರ್ಟೆಂಟ್ ಚಾಲ್ತಿಯಲ್ಲಿ ಇರ್ತಾರೆ. ಇನ್ನು ನೌಕಾಪಡೆಯ ಪ್ರಸ್ತುತ ನೂತನ ನೌಕಾಪಡೆಯ ಅಡ್ಮಿರಲ್ ಯಾರಂತ ಕೇಳಿದ್ರೆ ಕೃಷ್ಣ ಸ್ವಾಮಿನಾಥನ್. ಇನ್ನು ವಾಯುಪಡೆಯ ಏರ್ಫೋರ್ಸ್ ನ ಮುಖ್ಯ ಚೀಫ್ ಮಾರ್ಷಲ್ ಯಾರಂತ ಕೇಳಿದ್ರೆ ಅಮರ್ ಪ್ರಸಾದ್ ಅಥವಾ ಅಮರೇಂದ್ರ AP ಸಿಂಗ್ ಅಂತ ಬರ್ತಾರೆ. ಸದ್ಯ ಸುದ್ದಿಯಲ್ಲಿರ್ತಕ್ಕಂಥ ಪ್ರಮುಖ 3 ಲೆಫ್ಟಿನೆಂಟ್ಸ್ ಗಳು ಮತ್ತು 3 ಪಡೆಯ ಮುಖ್ಯಸ್ಥರನ್ನಾಗಿ NS ರಾಜಸುಬ್ರಹ್ಮಣ್ಯನನ್ನು ನೇಮಕ ಮಾಡಿರ್ತಾರೆ. ನೆಕ್ಸ್ಟ್, ಸೊ ಜೂನ್ 15, 2026ರಂದು ಯಾವ ನ್ಯೂಜಿಲೆಂಡಿನ ಕ್ರಿಕೆಟಿಗ ಅಂತಾರಾಷ್ಟ್ರೀಯ ಕ್ರಿಕೆಟಿನ ಎಲ್ಲಾ ಸ್ವರೂಪಗಳಿಂದ ನಿವೃತ್ತಿಯನ್ನ ಘೋಷಿಸಿದ? ಕೇನ್ ವಿಲಿಯಮ್ಸನ್. ನಿಮಗೆ ಗೊತ್ತಿರುವಂತೆ ಕೇನ್ ವಿಲಿಯಮ್ಸನ್ ನೋಡಿ ನಾವು ಕಲಿಬೇಕಾಗಿರೋದು ಏನಪ್ಪಾ ಅಂತ ಕೇಳಿದ್ರೆ ಸೋಲನ್ನ ಅತ್ಯಂತ ವಿನಮ್ರವಾಗಿ ಸ್ವೀಕರಿಸಿ, ಹೌದು ಈಗ ನಾನು ಸದ್ಯ ಸೋತಿರ್ಬೋದು, ಖಂಡಿತ ನಾನು ಮುಂದೆ ಗೆಲ್ತೀನಿ, ನಾನು ಹುಟ್ಟಿರೋದೇ ಗೆಲ್ಲೋದಕ್ಕಾಗಿ ಸೊ ಅನ್ನೋ ಒಂದು ಮನಸ್ಥಿತಿ ಹೊಂದಿರತಕ್ಕಂಥ ಅತ್ಯಂತ ಸೌಮ್ಯ ಭರಿತವಾಗಿರ್ತಕ್ಕಂಥ ಆಟಗಾರ ಕೇನ್ ವಿಲಿಯಮ್ಸನ್. ಸೋಲನ್ನ ನಗುವಿನ ಮೂಲಕ ಸ್ವೀಕರಿಸಿ ಮತ್ತೆ ಪ್ರಯತ್ನ ಮಾಡ್ತಕ್ಕಂತ ವಿಶ್ವದ ಅತ್ಯಂತ ವಿನಮ್ರ ಆಟಗಾರ ಯಾರು ಅಂತ ಕೇಳಿದ್ರೆ ನ್ಯೂಜಿಲೆಂಡಿನ ಕೇನ್ ವಿಲಿಯಮ್ಸನ್ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು. ಸೊ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರ ಮುಂದಿನ ಬದುಕು ಕೂಡ ಅತ್ಯಂತ ಸೌಮ್ಯವಾಗಿಲ್ಲ ಅಂತ ಹೇಳ್ಬಿಟ್ರೆ ಸೊ ಆಶಿಸೋಣ. ನೆಕ್ಸ್ಟ್ ನೋಡಿ, ಅಂತಾರಾಷ್ಟ್ರೀಯ ಮರಳು ಶಿಲ್ಪ ಉತ್ಸವದಲ್ಲಿ ರಷ್ಯಾದ ಗ್ರ್ಯಾಂಡ್ ಸ್ಲಾಮ್ ಮಾಸ್ಟರ್ ಕಪ್ 2026ನ ಗೆದ್ದ ಮೊದಲ ಭಾರತೀಯ ಯಾರು ಅಂತಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ರೆ ಸುದರ್ಶನ್ ಪಟ್ನಾಯಕ್ ಅವರು ಏನಪ್ಪಾ ಅಂತಂದ್ರೆ
ಸೊ ರಷ್ಯಾದ ಗ್ರ್ಯಾಂಡ್ ಸ್ಟ್ಯಾಂಡ್ ಮಾಸ್ಟರ್ ಕಪ್ ಅನ್ನ ಪಡೆದ್ರು. ಇವರು ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು 2027ರ ಎರಡನೇ ಹಂತ, ಈ ಸದ್ಯ ನಡೆದಿರ್ತಕ್ಕಂಥ ಮೊದಲ ಹಂತ ಜನಗಣತಿಯ ದೇಶದ ಮೊಟ್ಟ ಮೊದಲ ಡಿಜಿಟಲ್ ಜನಗಣತಿಯ ಬ್ರಾಂಡ್ ಅಂಬಾಸಿಡರ್ ಆಗಿ ಕೂಡ ಇವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಹಾಗಾದ್ರೆ ಈ ಜನಗಣತಿ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಒಟ್ಟಾರೆ ಇದು 16ನೇ ಜನಗಣತಿ, ಸ್ವತಂತ್ರದ ನಂತರ 8ನೇ ಜನಗಣತಿ. 1872ಕ್ಕೆ ಲಾರ್ಡ್ ಮೇಬೋ ಅವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಮೊದಲ ಜನಗಣತಿಯನ್ನು ಮಾಡ್ತಾರೆ. 1881ಕ್ಕೆ ಪ್ರಾಂತೀಯ ಮಟ್ಟದಲ್ಲಿ ಲಾರ್ಡ್ ರಿಪ್ಪನ್ ಅಥವಾ ಇದನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ, ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲ ಬಾರಿಗೆ ಜನಗಣತಿಯನ್ನ ಮಾಡುವುದರ ಮೂಲಕ ಸುದ್ದಿಯಲ್ಲಿರ್ತಕ್ಕಂಥದ್ದು. ಓಕೆ, ಸೊ ಜನಗಣತಿಯ ಬಗ್ಗೆ ಹೇಳ್ತಕ್ಕಂಥ ಶಾಸ್ತ್ರ ಯಾವುದು ಅಂತ ಕೇಳಿದ್ರೆ ನೆನಪಿಟ್ಕೊಳ್ಳಿ, ಡೆಮೋಗ್ರಫಿಯನ್ನ ಏನಂತ ಕರಿತೀವಿ, ಜನಗಣತಿಯ ಬಗ್ಗೆ ಅಧ್ಯಯನಕ್ಕೆ ಡೆಮೋಗ್ರಫಿ ಅಂತ ಕರಿತೀವಿ. ಓಕೆ, ಸೊ ಇಡೀ ಜಗತ್ತಿನಲ್ಲಿ ಕುಟುಂಬ ಯೋಜನೆಯನ್ನ ಜಾರಿಗೆ ತಂದಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಭಾರತನೇ. ಸೊ ಭಾರತ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕಾರ್ಬಿ ಅಂಗ್ಲಾಂಗ ಕೈಮಗ್ಗ ಉತ್ಪನ್ನಗಳು, ಬಿಹು ಪೇಪಾ ಬಿದಿರಿನ ಕರಕುಶಲ ವಸ್ತುಗಳು ಮತ್ತು ಡ್ಯೂರಿ ಕೈಮಗ್ಗ ಉತ್ಪನ್ನಗಳಿಗೆ ಭೌಗೋಳಿಕ ಸೂಚನೆಯ ಟ್ಯಾಗ್ ಗಳನ್ನ ಪಡೆದ ರಾಜ್ಯ ಯಾವುದಂತಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಂ ರಾಜ್ಯ. ಬಹಳ ಇಂಪಾರ್ಟೆಂಟ್. 4 ಪ್ರಾಡಕ್ಟ್ ಗಳಿಗೆ ಏನಾಗಿದೆ ಅಂತ ಕೇಳಿದ್ರೆ ಬಿಹುದ ಪೇಪಾ ಆಗಿರ್ಬೋದು, ಕಾರ್ಬಿ ಆಗಿರ್ಬೋದು, ಬ್ಯಾರ್ಸ್ಲೇಪ ಆಗಿರ್ಬೋದು, ಓಕೆ, ಅಥವಾ ಡ್ಯೂರಿ ಕೈಮಗ್ಗ ಆಗಿರ್ಬೋದು, ಇವೆಲ್ಲದಕ್ಕೂ ಏನಪ್ಪಾ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಅಸ್ಸಾಂ ಏನಾಗಿದೆ GI ಟ್ಯಾಗ್ ಅನ್ನ ಪಡೆಯುವುದರ ಮೂಲಕ ಬಹಳ ಸುದ್ದಿಯಲ್ಲಿರ್ತಕ್ಕಂಥದ್ದು. ಓಕೆ, ಸೊ ಇಂಪಾರ್ಟೆಂಟ್ GI ಟ್ಯಾಗ್ ಐತಲ್ಲ, ಸೊ ಇದು ಎಷ್ಟು ವರ್ಷಗಳ ಕಾಲ ಸಿಂಧು ಆಗಿ ಕೆಲಸ ಮಾಡುತ್ತೆ ಅಂದ್ರೆ 10 ವರ್ಷಗಳ ಕಾಲ ಇದು ಸಿಂಧುತ್ವವನ್ನು ಪಡೆದಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದ. ಓಕೆ, ಸೊ ಇಂಪಾರ್ಟೆಂಟ್. ಜೂನ್ 2026ರಲ್ಲಿ ಬಾಗಯ್ಯ ರೇಷ್ಮೆ, ಕುಚ್ಚಯ ರೇಷ್ಮೆ, ಮುಂಡಾ ಆಭರಣ ಮತ್ತು ಬಿದಿರಿನ ಕರಕುಶಲ ವಸ್ತುಗಳಿಗೆ ಭೌಗೋಳಿಕ ಸೂಚ್ಯ ಟ್ಯಾಗ್ ಅನ್ನು ಪಡೆದ ರಾಜ್ಯ ಯಾವುದು ಅಂತಂದ್ರೆ ಜಾರ್ಖಂಡ್ ರಾಜ್ಯ. ಸೊ ನಿಮಗೆ ಗೊತ್ತಿರಲಿ, ಜಾರ್ಖಂಡ್ ಐತಲ್ಲ, ಬಾಗಾಯ್ ಶಿಲ್ಕ ಆಗಿರ್ಬೋದು, ಕಾಚಾಯ್ ಶಿಲ್ಕ ಆಗಿರ್ಬೋದು, ಮುಂಡಾ ಜ್ಯುವೆಲರಿ ಆಗಿರ್ಬೋದು, ಬಾಂಬು ಕ್ರಾಫ್ಟ್ ಆಗಿರ್ಬೋದು, ಸೊ ಇದೆಲ್ಲದಕ್ಕೂ ಏನಾಗಿದೆ, ಬಿದಿರಿನ ಕರಕುಶಲ ಆಗಿರ್ಬೋದು, ಇದೆಲ್ಲದಕ್ಕೂ ಏನಾಗಿದೆ GI ಟ್ಯಾಗ್ ಅನ್ನ ಪಡೆದಿದೆ. ಓಕೆ, ನೆಕ್ಸ್ಟ್ 2026ರ ಟೈಮ್ ಮ್ಯಾಗಝಿನ್ ಬಿಡುಗಡೆ ಮಾಡಿದ 100 ಅತ್ಯಂತ ಪ್ರಭಾವಶಾಲಿ ಕ್ರೀಡಾ ವೃತ್ತಿಗಳ ಪಟ್ಟಿಯಲ್ಲಿ ಕೆಳಗಿನ ಯಾವ ಭಾರತ ಕ್ರಿಕೆಟಿನ ವ್ಯಕ್ತಿತ್ವ ಸ್ಥಾನವನ್ನ ಪಡೆದಿದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಮೃತಿ ಮಂದನ್ ಅವರು. ಏನಪ್ಪಾ ಅಂತ ಕೇಳಿದ್ರೆ ಇಂಪಾರ್ಟೆಂಟ್, ಟೈಮ್ ಮ್ಯಾಗಝಿನ್ ಅನ್ನ 100 ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಏನಾಗಿದ್ದಾರೆ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥದ್ದು. 2026ರ ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಇವರು ಏನಾಗಿದ್ದಾರೆ ಅಂತ ಕೇಳಿದ್ರೆ ಭಾಜನರಾಗಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಸ್ಮೃತಿ ಮಂದನ್ನ 100 ಅತ್ಯಂತ ಪ್ರಭಾವಶಾಲಿ 100 ವ್ಯಕ್ತಿಗಳಲ್ಲಿ ಇವರು, ಅದರಲ್ಲೂ ವಿಶೇಷವಾಗಿ ಕ್ರೀಡಾ ವ್ಯಕ್ತಿಗಳಲ್ಲಿ, ಸೊ ಕ್ರೀಡಾಪಟುಗಳಲ್ಲಿ ಇವರು ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಬಹಳ ವಿಶೇಷತೆ. ನೆಕ್ಸ್ಟ್, ವಿಶ್ವದಾದ್ಯಂತ ಪ್ರತಿ ವರ್ಷ ಮರುಭೂಮಿ ಮತ್ತು ಬರಗಾಲವನ್ನು ಎದುರಿಸಲು ವಿಶ್ವದ ಯಾವ ದಿನಾಂಕವನ್ನು ಆಚರಿಸಲಾಗುತ್ತೆ. ಪ್ರತಿ ವರ್ಷ ಜೂನ್ 17 ನಾವೇನ್ ಮಾಡ್ತೀವಿ, ಇಂಪಾರ್ಟೆಂಟ್. ಸೊ ಮರುಭೂಮೀಕರಣ ದಿನ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ನಾವು ಆಚರಣೆಯನ್ನು ಮಾಡ್ತಾ ಹೋಗ್ತೇವೆ. ಸದ್ಯ ಈಗ ಥಾರ್ ಮರುಭೂಮಿ ಬಗ್ಗೆ ಏನ್ ಮಾಡ್ಬೇಕು, ನಾವು ಇಂಪಾರ್ಟೆಂಟ್ ನೋಡ್ತಾ ಹೋಗ್ಬೇಕು. ಥಾರ್ ಮರುಭೂಮಿ ಇದು ವಿಶ್ವದ 9ನೇ ಅತ್ಯಂತ ಬಿಸಿಯಾದ ಮರುಭೂಮಿಯಾಗಿ ಗುರುತಿಸಿಕೊಳ್ತದೆ. ಎಷ್ಟನೇದು? 9ನೇ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಮರುಭೂಮಿಯಾಗಿ ಗುರುತಿಸಿಕೊಳ್ತದ. ಇದು 85% ಭಾರತದಲ್ಲಿಯೇ ಇದೆ, ಉಳಿದ ಭಾಗ 15% ಪಾಕಿಸ್ತಾನದಲ್ಲಿದೆ. ಎಕ್ಸಾಮ್ಗೆ ಏನ್ ಕೇಳ್ತಾನಂತಂದ್ರೆ ಭಾರತದ ಯಾವ ರಾಜ್ಯವು 80% ಮರುಭೂಮಿಯನ್ನ ಹೊಂದಿರತಕ್ಕಂಥದ್ದು, ಥಾರ್ ಮರುಭೂಮಿಯನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟ್. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ. ಇದು ಯಾವೆಲ್ಲ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಅಂತ ಕೇಳಿದ್ರೆ, ಸೊ ರಾಜಸ್ಥಾನ, ಓಕೆ, ಪಂಜಾಬ್, ಹರಿಯಾಣ, ಸ್ವಲ್ಪ ಪ್ರಮಾಣದಲ್ಲಿ ದೆಹಲಿ. ಸೊ ಭಾರತದಲ್ಲಿ ಥಾರ್ ಮರುಭೂಮಿ ಹೆಚ್ಚಾಗಿ ರಾಜ್ಯದಂತ ಹರಡಿಕೊಂಡಿದೆ. ಕೆಲವು ಭಾಗಗಳ ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ಗಳಲ್ಲೂ ಕೂಡ ಕಂಡು ಬರುತ್ತೆ. ಥಾರ್ ಮರುಭೂಮಿಯ ಹವಾಮಾನ ವಿಶಿಷ್ಟವಾಗಿದ್ದು ಇಲ್ಲಿನ ಮರಳು ಬೇಸಿಗೆಯಲ್ಲಿ ಕುದಿಯುತ್ತದೆ, ಚಳಿಗಾಲದಲ್ಲಿ ತಾಪಮಾನ 0ಕ್ಕಿಂತ ಕಡಿಮೆ ಇರುತ್ತದೆ. ಥಾರ್ ಮರುಭೂಮಿಯು ಮರಳು ದಿಬ್ಬಗಳಿಂದ ಆವೃತವಾಗಿರ್ತಕ್ಕಂಥ ದೇಶದ 9ನೇ ಬಿಸಿಯಾಗಿರ್ತಕ್ಕಂಥ ಮರುಭೂಮಿಯಾಗಿ ನಾವು ನೋಡ್ತೀವಿ. ಸೊ ನಿಮಗೆ ಗೊತ್ತಿರಲಿ, ಪ್ರತಿ ವರ್ಷ ಜೂನ್ 17 ನಾವು ಏನಂತ ಆಚರಣೆ ಮಾಡ್ತೀವಿ, ಇಂಪಾರ್ಟೆಂಟ್ ಮರುಭೂಮಿ ದಿನ ಅಂತ ಆಚರಣೆ ಮಾಡ್ತೀವಿ.
ಇನ್ನು ಯಾವ ರಾಜ್ಯದ ಸಾಂಪ್ರದಾಯಿಕ ಸಂಗೀತ ವಾದ್ಯ ಸರಿಂಡಾ ಅದರ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಮಹತ್ವಕ್ಕಾಗಿ ಭೌಗೋಳಿಕ ಸೂಚನೆ ಅಥವಾ ಜಿಐ ಟ್ಯಾಗ್ ಅನ್ನು ಪಡೆದಿದೆ? ತ್ರಿಪುರದ, ನೆನಪಿಟ್ಕೊಳ್ಳಿ, ಸರಿಂಡಾ ಏನಿದೆ ಇದೆಲ್ಲ ಒಂದು ವಾದ್ಯ ಇದೆಲ್ಲ ಸಾಂಸ್ಕೃತಿಕ ಕಲಾತ್ಮಕ ಒಂದು ವಾದ್ಯ ಇದೆಲ್ಲ, ಅದಕ್ಕಾಗಿ ಜಿಐ ಟ್ಯಾಗ್ ಅನ್ನು ಇತ್ತೀಚೆಗೆ ಏನ್ ಮಾಡಲಾಗಿದೆ, ಕೊಡಲಾಗಿದೆ. ನೆಕ್ಸ್ಟ್ ನೋಡಿ, ಪ್ರಸ್ತುತ ಸುದ್ದಿಯಲ್ಲಿರುವ ಇಸ್ರೇಲ್ ದೇಶದ ಜೊತೆ ಈ ಕೆಳಕಂಡ ಯಾವ ದೇಶ ಗಡಿ ಹಂಚಿಕೊಳ್ಳುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನೇಳಿ ಕ್ವಶನ್ ಇದು. ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಕ್ಕೆ ಸುದ್ದಿಯಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ, ಇತ್ತೀಚೆಗೆ ಜೂನ್ 19ಕ್ಕೆ ಶಾಂತಿ ಸೇವೆ ನಡೆಯಬೇಕಾಗಿತ್ತು ಅಮೆರಿಕ ಮತ್ತು ಇರಾನ್ ನಡುವೆ. ಇದರ ಜೊತೆಗೆ ಇಸ್ರೇಲ್ ಏನ್ ಮಾಡಿತು, ಲೆಬನಾನಿನ ಮೇಲೆ ಬಾಂಬ್ ದಾಳಿಯನ್ನ ಮಾಡಿ 47 ಮಂದಿಯನ್ನ ಸಜೀವ ದಹನ ಮಾಡಿದೆ. ಅದಕ್ಕಾಗಿ ಇದು ಸುದ್ದಿಯಲ್ಲಿದೆ. ಓಕೆ, ಸೊ ನಿಮ್ಗೆ ಗೊತ್ತಿರ್ಲಿ, ಈಗ ಸದ್ಯ ಸುದ್ದಿಯಲ್ಲಿರ್ತಕ್ಕಂಥ ಇಸ್ರೇಲ್ ಮತ್ತು ಲೆಬನಾನ್ ಬಗ್ಗೆ ನೋಡ್ತಾ ಹೋಗೋಣ. ಈಗ ಸದ್ಯ ಸುದ್ದಿ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇಸ್ರೇಲ್ ದೇಶದ ಜೊತೆ ಈ ಕೆಳಕಂಡ ಯಾವ ದೇಶ ಗಡಿ ಹಂಚಿಕೊಳ್ಳುತ್ತದೆ? ಸೊ ನೆನ್ಪಿಟ್ಟುಕೊಳ್ಳಿ, ಗಡಿ ಹಂಚಿಕೊಳ್ಳುತ್ತದೆ. ಸೊ ಯಾವುದು ಗಡಿ ಹಂಚಿಕೊಳ್ಳುತ್ತೆ ಅಂತ ಕೇಳಿದ್ರೆ ನೆನ್ಪಿಟ್ಟುಕೊಳ್ಳಿ, ಇಸ್ರೇಲ್. ಇದು ಇಸ್ರೇಲಿನ ಉತ್ತರಕ್ಕೆ ಲೆಬನಾನ್ ಕಂಡು ಬರುತ್ತೆ. ಸೊ ಈಶಾನ್ಯಕ್ಕೆ ಸಿರಿಯಾ ಕಂಡು ಬರುತ್ತೆ, ಪೂರ್ವಕ್ಕೆ ಜೋರ್ಡಾನ್ ಕಂಡು ಬರುತ್ತೆ. ಓಕೆ, ಸೊ ಜೋರ್ಡಾನ್ ಕಂಡು ಬರುತ್ತಾ. ಇನ್ನ ದಕ್ಷಿಣಕ್ಕೆ ಸೊ ಕೆಂಪು ಸಮುದ್ರ ಕಂಡು ಬರುತ್ತಾ. ಯಾವ್ದು ಹೇಳಿ? ಕೆಂಪು ಸಮುದ್ರ ಕಂಡು ಬರುತ್ತಾ. ಇದೆಲ್ಲವೂ ರೆಡ್ ಸಿ. ಓಕೆ, ಸೊ ನೈಋತ್ಯಕ್ಕೆ ಈಜಿಪ್ಟ್ ಕಂಡು ಬರುತ್ತೆ, ಆಗ್ನೇಯ ನೈಋತ್ಯಕ್ಕೆ. ಇನ್ನು ಪಶ್ಚಿಮಕ್ಕೆ ನೆನಪಿಟ್ಟುಕೊಳ್ಳಿ, ಇದೆಲ್ಲವೂ ಮೆಡಿಟೇರಿಯನ್ ಸಮುದ್ರ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್, ಸೊ ಇದು ಇಸ್ರೇಲ್. ಓಕೆ, ಜೋರ್ಡಾನ್ ಐತಲ್ಲ, ಇಸ್ರೇಲಿನ ಜೀವನದಿ ಅಂತ ಹೇಳ್ಬಿಟ್ಟು ಯಾವ ನದಿನ ಕರೀತಾರೆ ಅಂತ ಕೇಳಿದ್ರೆ ಜೋರ್ಡಾನ್ ನ ಕರೀತಾರೆ. ಓಕೆ, ಜೋರ್ಡಾನ್ ನ ಕರೀತಾರೆ. ನಿಮ್ಗೆ ಗೊತ್ತಿರ್ಬೇಕು, ಈ ಇಸ್ರೇಲಿನ ಈ ಭಾಗ ಐತಲ್ಲ, ಇದು ಇಂಪಾರ್ಟೆಂಟ್. ಬೆತ್ಲಹೇಮ್ ಅಂತಂದ್ರೆ ನಿಮ್ಗೆ ನೆನಪು ಬರ್ಬೇಕು, ಕ್ರಿಸ್ತ ಜನಿಸಿದ ಎನ್ನಲಾಗಿರುವ ಸ್ಥಳ. ಓಕೆ, ಸೊ ಇಂಪಾರ್ಟೆಂಟ್. ಅದಾದ್ಮೇಲೆ ಇದೆಲ್ಲವೂ ಇಂಪಾರ್ಟೆಂಟ್. ಟೆಲ್ ಅವೀವಾ, ಗಾಜಾಪಟ್ಟಿ. ಓಕೆ, ಗಾಜಾಪಟ್ಟಿ. ಸೊ ಗಾಜಾಪಟ್ಟಿ ಅಂತ ಏನಂತ ಕೇಳಿದ್ರೆ ಪ್ಯಾಲೆಸ್ತೈನ್, ಪ್ರತ್ಯೇಕ ಪ್ಯಾಲೆಸ್ತೈನ್ಗಾಗಿ ಹೋರಾಟ ಮಾಡುವ ಹಮಾಸ್ ಉಗ್ರ ಸಂಘಟನೆಯ ಕೇಂದ್ರ ಕಚೇರಿ ಗಾಜಾಪಟ್ಟಿ. ಸೊ ಸದ್ಯ ಈಗ ಕ್ವಶನ್ ಇಲ್ಲಿರುತ್ತೆ, ಇಸ್ರೇಲ್ ದೇಶದ ಜೊತೆಗೆ ಯಾವ ಕೆಳಕಂಡ ದೇಶ ಗಡಿ ಹಂಚಿಕೊಳ್ಳುತ್ತದೆ ಅಂತ ಹೇಳ್ಬಿಟ್ಟು ಲೆಬನಾನ್ ಉತ್ತರಕ್ಕಿದೆ, ಈಶಾನ್ಯಕ್ಕೆ ಸಿರಿಯಾ ಇದೆ, ಪೂರ್ವಕ್ಕೆ ಜೋರ್ಡಾನ್ ಇದೆ, ಇಂಪಾರ್ಟೆಂಟ್. ನೈಋತ್ಯಕ್ಕೆ ಈಜಿಪ್ಟ್ ಕಂಡು ಬರುತ್ತಾ. ನಿಮ್ಗೆ ಗೊತ್ತಿರ್ಲಿ, ಈಜಿಪ್ಟ್ ಐತೆಲ್ಲ ಬಹಳ ಇಂಪಾರ್ಟೆಂಟ್. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನ ಪ್ರತ್ಯೇಕಿಸ್ತಕ್ಕಂಥ ದೇಶ ಈಜಿಪ್ಟ್ ಆಗಿದ್ರೆ ಒಂದೊಂದು ಬರೀ ದೇಶ ಕೊಡ್ತಾನೆ, ಒಂದೊಂದು ಬರೀ ಕಾಲುವೆ ಕೊಡ್ತಾನೆ. ಕಾಲುವೆ ಯಾವುದು ಅಂತ ಕೇಳಿದ್ರೆ ಸುಯೇಜ್ ಕಾಲುವೆ. ಓಕೆ, 1896ಕ್ಕೆ ಇದನ್ನ ಏನೇಳಿ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗುತ್ತಾ. ಓಕೆ, ಸೊ ಈಜಿಪ್ತಿನ ರಾಜಧಾನಿ ಎಕ್ಸಾಮ್ಗೆ ಕೇಳ್ತಾನೆ ಕೈರೋ. ಓಕೆ, ಸೊ ಇಷ್ಟು ಗೊತ್ತಿರ್ಬೇಕಾ, ಬಹಳ ಇಂಪಾರ್ಟೆಂಟ್. ಯಾವ ದೇಶಗಳು ಗಡಿ ಹಂಚಿಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋದಾದ್ರೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ ಇದನ್ನ. ಸೊ ಸದ್ಯ ಸುದ್ದಿಯಲ್ಲಿರೋಕೆ ಪ್ರಮುಖ ಕಾರಣ ಶಾಂತಿ ಸಭೆಗೆ ಇಸ್ರೇಲ್ ಬಾಂಬ್ ದಾಳಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ಜೂನ್ 19ಕ್ಕೆ ಅಮೆರಿಕ ಮತ್ತು ಇರಾನ್ ಸ್ವಿಟ್ಜರ್ಲ್ಯಾಂಡಿನಲ್ಲಿ ಏನ್ ಮಾಡ್ಬೇಕಾಗಿತ್ತು, ಶಾಂತಿ ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಅದೇ ದಿನದಂದು ಇಸ್ರೇಲ್ ಏನ್ ಮಾಡ್ತದೆ ಅಂತ ಕೇಳಿದ್ರೆ ಲೆಬನಾನಿನ ಮೇಲೆ, ಯಾಕೆ ಲೆಬನಾನಿನ ಮೇಲೆ ದಾಳಿ ಮಾಡ್ತಾರೆ ಅಂತ ಕೇಳಿದ್ರೆ ಹಿಜ್ಬುಲ್ಲಾಗಳು ಏನಾಗ್ತದೆ ಅಂತ ಕೇಳಿದ್ರೆ ನ ಉಗ್ರ ಸಂಘಟನೆಯ ಆಗಿರ್ತಕ್ಕಂಥ ಹಿಜ್ಬುಲ್ಲಾಗಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸೊ ಇಸ್ರೇಲಿನ ಮೇಲೆ ದಾಳಿ ಮಾಡಿರೋದ್ರಿಂದ ಅದರ ಒಂದು ಸೈಡ್ ಅನ್ನ ತೀರಿಸಿಕೊಳ್ಳಕ್ಕಾಗಿ ಬಾಂಬ್ ದಾಳಿಯನ್ನ ಮಾಡಿ 47 ಮಂದಿಯನ್ನ ಸಜೀವ ದಹನ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತಾ. ಇನ್ನು ಬ್ರಹ್ಮಪುತ್ರ ನದಿಯನ್ನು ಅರುಣಾಚಲ ಪ್ರದೇಶದಲ್ಲಿ ಏನೆಂದು ಕರೆಯುತ್ತಾರೆ ಸ್ನೇಹಿತರೆ? ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇದೆ. ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಇತ್ತೀಚೆಗೆ ಬ್ರಹ್ಮಪುತ್ರ ನದಿ ಸುದ್ದಿಯಲ್ಲಿದೆ. ಏನಕ್ಕೆ ಅಂತ ಕೇಳಿದ್ರೆ, ಸೊ ನಿಮಗೆ ಗೊತ್ತಿರ್ಲಿ, ಚೀನಾ ಐತಲ್ಲ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾ ಇದೆ. ಯಾವುದಕ್ಕೆ? ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ನಿರ್ಮಾಣ ಮಾಡಿದ್ರೆ ಸದ್ಯ ಸುದ್ದಿಯಲ್ಲಿಕ್ಕೆ ಏನು ನಮ್ಗೆ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಿದೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರೆ, ಚೀನಾ ಐತಲ್ಲ ಯಾಕೆ ಅಣೆಕಟ್ಟು ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಭಾರತ ದೇಶ ಏನ್ ಮಾಡ್ತು ಅಂತ ಕೇಳಿದ್ರೆ 11,000 ಮೆಗಾವ್ಯಾಟ್ ನ ಏನೇಳಿ ಒಂದು ಜಲವಿದ್ಯುತ್ ಅಣೆಕಟ್ಟನ್ನ ಎಲ್ಲಿ ಅರುಣಾಚಲ ಪ್ರದೇಶದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಪ್ಲಾನ್ ಹಾಕೊಂತು. ಯಾವ ನದಿಗೆ? ಸಿಯಾಂಗ್ ನದಿಗೆ. ಸಿಯಾಂಗ್ ಅಂದ್ರೆ ಬೇರೆ ಅಲ್ಲ, ಇಂಪಾರ್ಟೆಂಟ್, ಬ್ರಹ್ಮಪುತ್ರ ಅಂದ್ರೂ ಕೂಡ ಬೇರೆ ಅಲ್ಲ. ಹೇಗೆ ಬ್ರಹ್ಮಪುತ್ರ ಐತಲ್ಲ, ಇದು
ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಹುಟ್ಟಿ ಅದೇನ್ ಮಾಡುತ್ತೆ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶವನ್ನ ಪ್ರವೇಶ ಮಾಡುವುದರ ಜೊತೆಗೆ ಭಾರತವನ್ನ ಪ್ರವೇಶ ಮಾಡುತ್ತೆ. ಯಾವಾಗ ಅಸ್ಸಾಮನ್ನ ಪ್ರವೇಶ ಮಾಡುತ್ತಲ್ಲ ಅವಾಗ ಇದು ಬ್ರಹ್ಮಪುತ್ರವಾಗಿ ಬದಲಾಗ್ತದೆ. ಸೊ ಈ ರೀತಿ ಸಿಯಾಂಗ್ ನದಿಗೆ ಅರುಣಾಚಲ ಪ್ರದೇಶದಲ್ಲಿ ಭಾರತ ಸರ್ಕಾರ 11,000 ಮೆಗಾವಾಟ್ ಜಲವಿದ್ಯುತ್ ಅಣೆಕಟ್ಟು ನಿರ್ಮಾಣ ಮಾಡ್ಬೇಕು ಅಂದಿದ್ದೇ ತಡ ಚೀನಾ ಏನ್ ಮಾಡ್ತದೆ ಅಂತ ಕೇಳಿದ್ರೆ 60,000 ಮೆಗಾವ್ಯಾಟಿನ ನೆನಪಿಟ್ಟುಕೊಳ್ಳಿ, ಜಗತ್ತಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜಲವಿದ್ಯುತ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಹೇಳಿ ಯಾಂಗ್ಯಾಟ್ಸೆ ಎನ್ನುವ ಒಂದು ನದಿಗೆ ಯಾಂಗ್ಯಾಟ್ಸೋ ಅಂತಂದ್ರೆ ಚೀನಾದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಯಾಂಗ್ಯಾಟ್ಸೋ ಅಂತ ಕರೀತಾರ. ಹಾಗಾದ್ರೆ ನೆನಪಿಟ್ಟುಕೊಳ್ಳಿ ಚೀನಾ ಮತ್ತು ಟಿಬೆಟ್ ನಲ್ಲಿ. ಸೊ ಇದೆಷ್ಟು ದೇಶಗಳಿಗೆ ಹರಿತದೆ ಅಂತ ಕೇಳಿದ್ರೆ ನೆನಪಿಟ್ಟುಕೊಳ್ಳಿ ಚೀನಾ, ಟಿಬೆಟ್, ಭಾರತ, ಬಾಂಗ್ಲಾದೇಶ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಏನಂತ ಕರೀತಾರೆ? ಜಮುನಾ ಅಂತ ಕರೀತಾರ. ಅರ್ಥ ಆಯ್ತದ? 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು 11,000 ಮೆಗಾವಾಟಿನ ಜಲವಿದ್ಯುತ್ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತೀವಿ ಅನ್ನೋದೇ ತಡ. ಚೀನಾ ಏನ್ ಮಾಡ್ತದೆ? ಕೇವಲ ಅರುಣಾಚಲ ಪ್ರದೇಶಕ್ಕೆ 50 ಕಿಲೋಮೀಟರ್ ಅಂತರದಲ್ಲಿ ಈ ಯೋಜನೆ 60,000 ಮೆಗಾವಾಟ್ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡ್ಬೇಕು ಪ್ಲಾನ್ ಹಾಕೊಂಡದ. ಇದರಿಂದ ಏನ್ ಪರಿಣಾಮ ಬೀರುತ್ತದೆ ನಮ್ಮ ಮೇಲೆ ಅಂತ ಕೇಳಿದ್ರೆ, ಸೊ ನೆನ್ಪಿಟ್ಕೊಳ್ಳಿ ಏನ್ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ರೆ, ಈಶಾನ್ಯ ಭಾರತಗಳಿಗೆ ಪ್ರವಾಹದ ಭೀತಿ ಉಂಟಾಗುತ್ತೆ. ಪ್ರವಾಹದ ಭೀತಿ ಉಂಟಾಗುತ್ತೆ. ಯಾಕಂದ್ರೆ ಆ ಅಣೆಕಟ್ಟು ಏನಾದ್ರೂ ಒಂದು ವೇಳೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ಮುಗೀತು ಕತೆ. ಸೊ ನಾನು ಆಗ್ಲೇ ಹೇಳಿದಂತೆ ಸೊ ಇಂಪಾರ್ಟೆಂಟ್ ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತಾ? ಬ್ರಹ್ಮಪುತ್ರ ನದಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಹುಟ್ಟುವುದು ಎಲ್ಲಿ ಅಂತ ಕೇಳಿದ್ರೆ ಟಿಬೆಟಿನ ಮಾನಸ ಸರೋವರದಲ್ಲಿ ಹುಟ್ಟುತ್ತಾ. ಸೊ ಟಿಬೆಟಿನ ಮಾನಸ ಸರೋವರದಲ್ಲಿ ಹುಟ್ಟಿ ಕೈಲಾಸ ಪರ್ವತದ ಶ್ರೇಣಿಯ ಮೂಲಕ ಚಮಯಾಂಗ್ ಡಮ್ ಎನ್ನುವ ಒಂದು ಗ್ಲೇಸರ್ ನದಿಯಾಗಿ ಹರಿದು ಚೀನಾ, ಟಿಬೆಟ್, ಭಾರತ, ಬಾಂಗ್ಲಾದೇಶವನ್ನ ಪ್ರವೇಶ ಮಾಡಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಇದರ ಒಟ್ಟು ಉದ್ದ 2,900 ಕಿಲೋಮೀಟರ್ ಇದ್ರೆ ಭಾರತದಲ್ಲಿಯೇ 2,900 ಕಿಲೋಮೀಟರ್ ಇದ್ರೆ ಭಾರತದಲ್ಲಿಯೇ 916 ಕಿಲೋಮೀಟರ್ ಇರ್ತಕ್ಕಂಥದ್ದು. ಸೊ ನಾನು ಆಗ್ಲೇ ಹೇಳಿದೆ ಇದನ್ನ ನಾವೇನಂತ ಕರಿತೀವಿ? ಚೀನಾ ಮತ್ತು ಟಿಬೆಟ್ ನಲ್ಲಿ ಎರ್ಲಂಗ್ ಸಾಂಗ್ ಅಂತ ಕರಿತೀವಿ. ಅದರ ಅರ್ಥ ಶುದ್ಧೀಕರಿಸುವವನೆಂದ ಅರ್ಥ. ಅರುಣಾಚಲ ಪ್ರದೇಶದಲ್ಲಿ ಶಿಯಾಂಗ್ ಇಲ್ಲ ದಿಯಾಂಗ್ ಅಂತ ಕರಿತೀವಿ. ಇನ್ನು ಅಸ್ಸಾಮನ್ನ ಬ್ರಹ್ಮಪುತ್ರ ನದಿ ಅಂತ ಕರೆದ್ರೆ ಬಾಂಗ್ಲಾದಲ್ಲಿ ಜಮುನಾ ಅಂತ ಕರಿತೀವಿ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ಜಮುನಾ ನದಿಯಾಗಿ, ಗಂಗಾವನ್ನ ಪದ್ಮ ನದಿಯಾಗಿ ನೋಡ್ತೀವಿ. ಇವೆರಡೂ ಸೇರಿ ಮುಂದೆ ಮೇಘನಾ ನದಿಯಾಗಿ ಹರಿಯುತ್ತದೆ. ಈ ಮೇಘನಾ ನದಿಯಾಗಿ ಹರಿದು ಇಂಪಾರ್ಟೆಂಟ್ ಯಾವ ಸಮುದ್ರವನ್ನು ಸೇರುತ್ತೆ? ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಓಕೆ, ಸೊ ನಾನಾಗ್ಲೇ ಹೇಳಿದಂತೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂತ ಒಂದು ದ್ವೀಪವನ್ನು ಸೃಷ್ಟಿ ಮಾಡುತ್ತಾ ಇದು ಯಾವುದು ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಬ್ರಹ್ಮಪುತ್ರ ನದಿ. ಎಲ್ಲಿ? ಅಸ್ಸಾಂನಲ್ಲಿ. ಅಸ್ಸಾಂನಲ್ಲಿ ಮುಜುರಿ ವಿಶ್ವದ ಅತ್ಯಂತ ದೊಡ್ಡ ನದಿ ದ್ವೀಪವನ್ನು ಸೃಷ್ಟಿ ಮಾಡುತ್ತಾ. ಸೊ ಗೊತ್ತಿರ್ಬೇಕು, ವಿಶ್ವದ ಅತಿ ದೊಡ್ಡ ಮುಖಜ ಭೂಮಿಯಾಗಿರ್ತಕ್ಕಂಥ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಇದೆಲ್ಲ, ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವದ ಏನಾಗುತ್ತೇಳಿ ಮುಖಜ ಭೂಮಿಯಾಗಿ ವೃದ್ಧಿಸ್ಕೊಳ್ತದೆ. ಓಕೆ, ಸೊ ಇಂಪಾರ್ಟೆಂಟ್ ಇಷ್ಟು ಏನಂತ ಕೇಳಿದ್ರೆ ಪ್ರಮುಖ ಪ್ರಚಲಿತ ಘಟನೆಗಳು. ಓಕೆ, ಪ್ರಮುಖ ಪ್ರಚಲಿತ ಘಟನೆಗಳು. ಇದೇ ರೀತಿಯ ಪ್ರಮುಖ ಪ್ರಚಲಿತ ಘಟನೆಗಳಾಗಿ ನಮ್ಮ ಸ್ಪರ್ಧಾ ವಿವೇಕ ಏನ್ ಮಾಡಿ, ಸ್ಪರ್ಧಾ ವಿವೇಕವನ್ನ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸುದ್ದಿಗಳು ಮತ್ತೆ ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PCPS, SDFDA ಮುಂತಾದ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿತ್ GK ನಿರ್ಮಾಣ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಸೊ ಇದೇ ರೀತಿಯ ಪ್ರಮುಖ ಪ್ರಚಲಿತ ಘಟನೆಗಳಿಗಾಗಿ ನಿಮ್ಮ ಏನಲ್ಲಿ ಪ್ರೋತ್ಸಾಹ ಅತ್ಯಂತ ಅಗತ್ಯ. ಖಂಡಿತ ನಿಮ್ಮ ಪ್ರೋತ್ಸಾಹ ಇದ್ರೆ ಇದೇ ರೀತಿಯ ಅದ್ಭುತ ತರಗತಿಗಳನ್ನ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನಿಮಗಾಗಿ ತಗೊಂಡ್ ಬರ್ತೀನಿ. ಸೊ ವಿಶೇಷವಾಗಿ ಸ್ಪರ್ಧಾ ವಿವೇಕ ಅಂತಂದ್ರೆ ನಾಲೆಡ್ಜ್, ಡಿಸಿಪ್ಲಿನ್ ಅಂಡ್ ಸಕ್ಸಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.